ಡಾಕ್ಟರ್ನು ಬಹಳ ಪ್ರಮುಖವಾಗಿ ನೀವು ಹೇಳ್ತಾ ಇದ್ದೀರಿ, ಈಗ 8 ವರ್ಷಕ್ಕೆ ಏನಾದರೂ ಋತುಮತಿ ಆಗ್ತಾರೆ ಅಂತ ಮೊದಲೇ ಗೊತ್ತಾದರೆ ಅದನ್ನು ನಾವು ಮುಂದೂಡಿಕೆ ಮಾಡಬಹುದು, ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಅದು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್, ಹೇಗೆ ಇರುತ್ತೆ? ಯಾಕೆಂದರೆ ಎಷ್ಟೋ ಪೋಷಕರಿಗೆ ಈ ಒಂದು ವಿಚಾರ ಗೊತ್ತೇ ಇರೋದಿಲ್ಲ. ಹೌದು, ಇದನ್ನು ನಾವು ಹೇಳಿದ್ನಲ್ಲ, ಅಕಾಲವಾಗಿ ಆಗೋವಂಥ ಇದು ಪ್ಯುಬರ್ಟಿ ಅಂತ ಅಥವಾ ಹದಿಹರಿಯ ಅಂತ ಹೇಳೋದು ಇದನ್ನು, ಅಥವಾ ಅಕಾಲ ಮುಟ್ಟು ಅಂತ ನಾವು ವೆರಿ ಅರ್ಲಿ ಪ್ರಿಕಾಷಿಯಸ್ ಪ್ಯುಬರ್ಟಿ ಅಂತ ನಾವು ಹೇಳೋದು ಅದನ್ನು. ಸೊ ಅದನ್ನು ಇದನ್ನ ಹೇಳ್ದಂಗೆ ಋತುಮತಿ ಆಗೋ ದೇಹದಲ್ಲಾಗೋ ಈ ಬದಲಾವಣೆಗಳು ಬಹಳ ಬೇಗ 5-6 ವರ್ಷಕ್ಕೆಲ್ಲ ಕಾಣಿಸ್ಕೊಂಡು ಬಿಡುತ್ತೆ ಕೆಲವು ಮಕ್ಕಳಲ್ಲಿ. ಅದು ಕೆಲವು ಕಾರಣಗಳಿಂದ ಆಗುತ್ತೆ, ಸಮ್ ಮೆಡಿಕಲ್ ಕಂಡೀಷನ್ಸಿಂದ ಆಗಿರುತ್ತೆ. ಅದು ಕೆಲವು ಕಾರಣಗಳು, ಕೆಲವು ಆನುವಂಶಿಕ ಗುಣಗಳಿರ್ಬೋದು, ಅಥವಾ ಟ್ಯೂಮರ್ಸು, ಬ್ರೈನ್ ಒಳಗೆ ಸ್ಪೈನಲ್ ಕಾರ್ಡ್ ಟ್ಯೂಮರ್ಸು, ಮತ್ತು ಕೆಲವು ಸೋಂಕುಗಳು, ಇಂಥದ್ದೆಲ್ಲ ಒತ್ತಡಗಳು, ಅಥವಾ ಹಾರ್ಮೋನ್ಸ್ಗಳು, ಅವ್ರ ಸೇವನೆ, ಅವರು ಉಪಯೋಗಿಸೋವಂಥ ಊಟ ತಿಂಡಿಗಳಲ್ಲಿ, ಇದರಿಂದ ಏನಾಗುತ್ತೆ ತುಂಬ ಬೇಗ ದೇಹದಲ್ಲಿ ಬದಲಾವಣೆಗಳು ಶುರುವಾಗಿದೆ. ಈ ಗಂಡು ಮಕ್ಕಳಾದರೆ ಬೇಗ ಗಡ್ಡಮೀಸೆ 5-6 ವರ್ಷದಲ್ಲಿ ಅವ್ರ ಗಡ್ಡಮೀಸೆ ಕಾಣಿಸ್ಕೊಳ್ಳುತ್ತೆ ಅಂದರೆ ಎಷ್ಟು ಅವ್ರಿಗೆ ಎಂಬರಾಸಿಂಗ್, ಮುಜುಗರ ಆಗಿರ್ಬೋದು. ಹಾಗೆಯೇ ಹುಡುಗಿಯರಿನಲ್ಲಿ ದೇಹದಲ್ಲಿ ಸ್ತನಗಳ ಬೆಳವಣಿಗೆ ಅಥವಾ ನೀವು ಕೂದಲು ಬೆಳವಣಿಗೆ ಇರೋವಂಥದ್ದು, ಮತ್ತು ಮುಟ್ಟು ಪ್ರಾರಂಭ ಆಗೋದು. ಸೊ ಈ ರೀತಿ ಕೆಲವು ಬೆಳವಣಿಗೆಗಳು ಕಾಣಿಸ್ಕೊಂಡ ತಕ್ಷಣವೇ ಆವಾಗಲೇ ವೈದ್ಯರ ಹತ್ರ ಕರ್ಕೊಂಡು ಬರಬೇಕು. ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಇದು ಯಾಕಂದರೆ ಮೆದುಳಿನಲ್ಲಿರುವಂಥ ಹೈಪೋಥಾಲಮಸ್ ಗ್ರಂಥಿಗಳಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನುಗಳು ಇದನ್ನು ಬೇಗ ಅಂಡಾಶಯದ ಕೆಲಸ ಪ್ರಾರಂಭ ಮಾಡಿ ಈ ಪ್ರಿಕಾಷಿಯಸ್ ಪ್ಯುಬರ್ಟಿಗೆ ಮಾಡೋವಂಥ ಚಾನ್ಸಸ್ ಇರುತ್ತೆ. 2 ಥರ ಇದೆ ಅದು, ಬೇರೆ ಹೊರಗಡೆ ದೇಹದಲ್ಲಿ ಕಾಣಿಸ್ಕೊಳ್ಳೋವಂಥ ಕೆಲವು ಬದಲಾವಣೆಗಳು, ಮತ್ತು ಮಿದುಳಿನ ಗ್ರಂಥಿಗಳು ಇದರಿಂದನೇ ಪ್ರಾರಂಭ ಆಗಿರೋವಂಥ ಸೆಂಟ್ರಲ್ ಪ್ರಿಕಾಷಿಯಸ್ ಪ್ಯುಬರ್ಟಿ ಅಂತ. ಸೊ ಇದನ್ನು ನಾವು ಮೊದಲೇ ಅದನ್ನು ಕಂಡಿಡ್ಕೊಂಡಾಗ ಅದನ್ನು ಈ ಪ್ಯುಬರ್ಟಿ ಅಥವಾ ನೀವು ಈ ಥರ ಮುಟ್ಟು ಪ್ರಾರಂಭ ಆಗೋದನ್ನು ನಾವು ಮುಂದೂಡ್ಬೋದು. ಅದಕ್ಕೆ ಟ್ರೀಟ್ಮೆಂಟ್, ಹಾರ್ಮೋನ್ ಟ್ರೀಟ್ಮೆಂಟುಗಳಿದೆ. ಸಮ್ GnRH ಅನಲಾಗ್ಸ್ ಅಂತೆಲ್ಲ ಹೇಳ್ತೀವಿ. ಅದನ್ನು ತಿಂಗಳಿಗೊಂದೊಂದು ಇಂಜೆಕ್ಷನ್ನು ಅಥವಾ ಕೆಲವು ಇಂಪ್ಲಾಂಟ್ಸ್ ಅಂತ 3 ತಿಂಗಳಿಗೊಂದು ಸಲ ಹಾಕೋವಂಥದ್ದು, ಇದೆಲ್ಲ ಇವಾಗ ಈಗ ವೈಜ್ಞಾನಿಕವಾಗಿ, ವೈದ್ಯಕೀಯವಾಗಿ ಲಭ್ಯ ಇದೆ. ಇಂಥ ಮೆಡಿಸಿನ್ಸ್ ಕೊಟ್ಟು ಆದಷ್ಟು ಒಂದು 10 ವರ್ಷ ತನಕ ಅದನ್ನು ಮುಂದೂಡಿ, ನಂತರ ಸಹಜವಾಗಿ ಅದನ್ನು ಅವ್ರ ಮುಟ್ಟು ಪ್ರಾರಂಭವಾಗಿ ಆ ಪ್ಯುಬರ್ಟಿ ಸ್ಟಾರ್ಟ್ ಆಗೋದಕ್ಕೆ ನಾವು ಬಿಡ್ಬೋದು. ಸೊ ಆ ರೀತಿಯಾಗಿ ನಾವು ನೋಡ್ಕೊಂಡು ಹೋದಾಗ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಇದೆ. ಯಾರಿಗೇ ಒಂದು ತಂದೆ ತಾಯಿಗಳಿಗೆ ಬಹಳ ಬೇಗ ನನ್ನ ಮಗಳಲ್ಲಿ ಭಾಳಷ್ಟು ಬದಲಾವಣೆಗಳು ಕಾಣಿಸ್ಕೊಳ್ತಾ ಇದೆ, ಇದನ್ನು ಒಂದು ಸಲ ವೈದ್ಯರ ಹತ್ರ ತೋರಿಸ್ಬೇಕು ಅಂತ ಹೋದಾಗ ಖಂಡಿತವಾಗ್ಲೂ ಅವ್ರು ವೈದ್ಯರ ಹತ್ರ ಬಂದು, ಎಂಡೋಕ್ರೈನಾಲಜಿಸ್ಟು ಅಥವಾ ಗೈನಕಾಲಜಿಸ್ಟು, ಇವ್ರು ಯಾರ ಹತ್ರ ಆದರೂ ಬಂದು ತೋರಿಸ್ಕೊಂಡು ಅದು ಸೂಕ್ತವಾಗಿ ಈ ಮಗುಗೆ ಅದಕ್ಕೆ ಚಿಕಿತ್ಸೆ ಬೇಕಾ ಬೇಡವಾ, ಮುಂದೂಡಕ್ಕಾಗತ್ತಾ ಅನ್ನೋದನ್ನು ನಾವು ನೋಡಿಕೊಂಡು ಡಿಸೈಡ್ ಮಾಡ್ಬೋದು. ಇಲ್ಲಾಂದರೆ ತುಂಬ ಬೇಗ ಏನಾಗುತ್ತೆ, ಪ್ರಾರಂಭವಾದಾಗ ಅವ್ರ ಎತ್ತರ ಬೆಳವಣಿಗೆ ಕಡಿಮೆ ಆಗೋಗುತ್ತೆ. ಬೇರೆ ಈ ಥರ ಮುಜುಗರದ ಭಾವನೆ, ಚಿಕ್ಕ ಮಗು ಭಾವನೆ ಹೋಗ್ಬಿಟ್ಟು ದೊಡ್ಡವರಾಗೋದು, ಇದೆಲ್ಲರಿಗೂ ಕೂಡ ಮನೆಯಲ್ಲಿ ಇಡೀ ಮನೆಯವ್ರಿಗೇ ಒಂದು ಅದನ್ನು ತೊಂದರೆ ಅಥವಾ ಮುಜುಗರ ಉಂಟು ಮಾಡುತ್ತೆ, ಆತಂಕ ಉಂಟು ಮಾಡುತ್ತೆ. ಹಾಗಾಗಿ ಅದಕ್ಕೆ ಕೂಡ ಚಿಕಿತ್ಸೆ ಇದೆ. ಓಕೆ ಡಾಕ್ಟರ್, ಇನ್ನು ಡಾಕ್ಟರ್ ಹೇಳ್ತಾ ಇದ್ರು ಹಾರ್ಮೋನ್ ಟ್ರೀಟ್ಮೆಂಟ್ ಕೂಡ ಇದೆ, ಈ ಒಂದು ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ರು. ಆಯುರ್ವೇದದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಇದೆ ಇದಕ್ಕೆ? ಸೊ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆಗಳಿದೆ. ಅಂದರೆ ಅರ್ಲಿ ಏಜಸಲ್ಲಿ ಏನಾದರೂ ಅವ್ರಿಗೆ ಈ ಋತುಮತಿ ಲಕ್ಷಣ ಆಗ್ತಿದೆ, ಒಂದು ಸ್ಟ್ರೆಸ್ಸಿಂದ ಬಂದಿದೆಯಾ, ಫಸ್ಟು ಪಾಸಿಟಿವ್ ಫ್ಯಾಕ್ಟರು ಯಾವುದರಿಂದ ಬಂದಿದೆ ಅನ್ನೋದ್ರ ಮೇಲೆ ನಾವು ಪಂಚಕರ್ಮ ಚಿಕಿತ್ಸೆಗಳನ್ನು ಕೊಡ್ತೀವಿ. ಲೈಕ್ ಉದ್ವರ್ತನ ಆಗಿರ್ಬೋದು, ಶಿರೋಧಾರ ಚಿಕಿತ್ಸೆ ಆಗಿರ್ಬೋದು, ಮತ್ತು ಮೇಯ್ನು ಅವರ ಜೀವನ ಶೈಲಿಯಲ್ಲಿ ನಾವು ಬದಲಾವಣೆಯನ್ನು ಮಾಡೋದಕ್ಕೆ ತುಂಬ ಪ್ರೋತ್ಸಾಹ ಮಾಡ್ತೀವಿ. ಕೇವಲ ನಾವು ಒಂದು ಥೆರಪೀಸ್ಗಿಂತ, ಅಂದರೆ ಯಾವುದೋ ಒಂದು ಮೆಡಿಕೇಷನ್ಸ್ಗಿಂತ ಅವ್ರ ದೇಹದಲ್ಲಿ ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಅಂದರೆ ಲೈಕ್ ತುಂಬ ಈಗ ಹೇಳಿದ್ನಲ್ಲ, ಕರೆದಂಥ ಆಹಾರಗಳಾಗಿರ್ಬೋದು, ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಿ. ಮತ್ತು ಹೆಚ್ಚು ಕಾರ್ಬೋಹೈಡ್ರೇಟ್, ಅಂದರೆ ತುಂಬ ಈ ಶುಗರಿ ಐಟಮ್ಸ್ ಅಥವಾ ತುಂಬ ಕಾರ್ಬೋಹೈಡ್ರೇಟ್ ಯಾವುದ್ರಲ್ಲಿರುತ್ತೆ, ಲೈಕ್ ಧಾನ್ಯಗಳಲ್ಲಿ ಹೆಚ್ಚಾಗಿರುತ್ತೆ, ಈ ಬ್ರೆಡ್ಡು, ಬಿಸ್ಕೆಟು ಅಂಥದನ್ನೆಲ್ಲ ಹೆಚ್ಚಾಗಿ ಅವಾಯ್ಡ್ ಮಾಡ್ಸೋಕ್ಕೆ ಹೇಳ್ತೀವಿ. ಮುಖ್ಯವಾಗಿ ಪ್ರೋಟೀನ್ ಪೌಡರ್ ಅಂತ ಹೇಳ್ತಿದ್ರಿ ಆವಾಗಲೇ. ಪ್ರೋಟೀನ್ ಪೌಡರನ್ನು ನಾವು ಯೂಶ್ವಲಿ ಡೆಫಿನೆಟ್ಲಿ ಸಜೆಸ್ಟ್ ಮಾಡೋದಿಲ್ಲ. ಅದರ ಬದಲಾಗಿ ಆಹಾರದಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಅದರಲ್ಲೂ ನಮ್ಮ ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಥವಾ ಈ ಇಂಡಿಯನ್ ಸಿಸ್ಟಮ್ ಆಫ್ ಆಹಾರ ಏನು ಪದ್ಧತಿ ಇದೆಯಲ್ಲ, ನಾವು ನಿಜವಾಗ್ಲೂ ಆ್ಯಕ್ಚುಲಿ ಹೇಳಬೇಕಂದ್ರೆ ಸರಿಯಾದ ಪದ್ಧತಿ ಅಂತ ಹೇಳ್ಬೋದು. ಒಂದು ತಟ್ಟೆಯಲ್ಲಿ ಹೇಗಿರಬೇಕು, ಒಂದು 60% ಕಾರ್ಬೋಹೈಡ್ರೇಟ್ ಇರಬೇಕು, ಒಂದು 30% ಪ್ರೋಟೀನ್ ಇರಬೇಕು, ಇನ್ನು 10% ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು. ಈ ಪ್ರೋಟೀನ್ ಅಂತಂದ್ರೇನು, ನಿಮ್ಮ ಕಾಳುಗಳಲ್ಲೇ ಪ್ರೋಟೀನ್ ಸಿಗುತ್ತೆ. ಈ ನಾನ್ ವೆಜಿಟೇರಿಯನ್ಸ್ ಆದರೆ ನಾನ್ ವೆಜ್ಜಲ್ಲೂ ಸಿಗುತ್ತೆ. ನಾವು ಎಕ್ಸ್ಟ್ರಾ ಏನು ಸಿಂಥೆಟಿಕ್ ಆಗಿ ಏನು ತೊಗೊಳ್ತೀವಿ, ಎಕ್ಸ್ಟ್ರಾ ಪ್ರೋಸೆಸ್ ಮಾಡಿ ಏನು ತೊಗೊಳ್ತೀವಿ, ಅದು ಡೆಫಿನೆಟ್ಲಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಫಸ್ಟು ನಾವು ಆಹಾರ ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ. ಕೆಲವೊಂದು ಆಸನಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀವಿ. ಲೈಕ್
ಸೂರ್ಯ ನಮಸ್ಕಾರ ರೆಗ್ಯುಲರಾಗಿ ಮಾಡೋಕ್ಕೆ ಹೇಳ್ತೀವಿ. ಡೆಫಿನೆಟ್ಲಿ ಅದು ಎಷ್ಟು ಪರಿಣಾಮ ಬೀಳುತ್ತೆ ಅಂದರೆ, ನಾನು ಒಂದು ಪೇಷಂಟ್ಗೆ ಜಸ್ಟ್ PCODಲಿ ಏನೂ ಮಾಡಿಲ್ಲ, ಅವ್ರಿಗೆ ಯಾವ ಹಾರ್ಮೋನ್ ಥೆರಪಿಸೂ ಕೊಟ್ಟಿಲ್ಲ, ಕೇವಲ ಅವರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿರೋದಷ್ಟೇ. ಮತ್ತು ಡೈಲಿ ಯೋಗಾಭ್ಯಾಸ. ಹೈಪೋಥೈರಾಯ್ಡಿಸಮ್ನ ನಾನು ಆ್ಯಕ್ಚುಲಿ ರಿವರ್ಸ್ ಮಾಡಿದ್ದೀನಿ, ಜಸ್ಟ್ ಅವ್ರ ಲೈಫ್ ಸ್ಟೈಲು ಮತ್ತು ಕೆಲವು ಆಯುರ್ವೇದ ಔಷಧಿಗಳಿಂದ. ಹೌದು, ಬಟ್ ನಾಟ್ ಡೈರೆಕ್ಟ್ಲಿ ಹಾರ್ಮೋನನ್ನು ನಾನು ಕೊಟ್ಟಿಲ್ಲ. ಕೆಲವೊಂದು ಆಹಾರ ಪದ್ಧತಿ ಮತ್ತು ಯೋಗ, ದ ವಂಡರ್ಫುಲ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಅದರಲ್ಲೇ ನಾವು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು ಅಂತಂದರೆ ಡೆಫಿನೆಟ್ಲಿ ಬೇಗ ಅರ್ಲಿ ಏಜಸ್ಸಲ್ಲಿ ಋತುಮತಿ ಆಗೋದನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು. 5-6 ವರ್ಷ, ಒಂದು 3-4 ವರ್ಷದಲ್ಲೇ ತುಂಬ ಒಬೇಸ್ರಿದ್ದರು, ತುಂಬ ದಪ್ಪ ಆಗ್ತಿದ್ದಾರೆ ಅಂದರೆ ಫಸ್ಟ್ ಅಲ್ಲಿ ನಾವು ಕಟ್ ಆಫ್ ಮಾಡಬೇಕು. ಒಂದು 5 ವರ್ಷ 6 ವರ್ಷದಲ್ಲೇ ಅವ್ರ ಒಬೇಸಿಟಿ ಆಗ್ತಿದೆ ಅಂದರೆ ಅಲ್ಲಿ ಕಟ್ ಆಫ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ಮುಂಬರುವ ತೊಂದರೆಗಳನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಜಂಕ್ ಫುಡ್ ಅನ್ನೋದು ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಹಾನಿಕರ ಅಂತ ಎಷ್ಟೇ ಹೇಳಿದ್ರು, ಯಾರೇ ಹೇಳಿದ್ರು ಪೋಷಕರು ಏನು ಮಾಡ್ತಾರೆ, ಅಯ್ಯೋ ಒಂದಲ್ವಾ, ಒನ್ ಟೈಮ್ ಅಲ್ವಾ, ತಿಂಗಳಲ್ಲಿ ಒಂದ್ಸಲಿ ಅಲ್ವಾ, ತಿಂಗಳಲ್ಲಿ 2 ಸಲ ಅಲ್ವಾ, ತಿನ್ನಲಿ ಬಿಡು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಅಂಥ ಪೋಷಕರಿಗೆ ಏನು ಹೇಳ್ತೀರಾ ಡಾಕ್ಟರ್? ಸಣ್ಣ ಮಕ್ಳಿಗೂ ಝೊಮ್ಯಾಟೊ ಸ್ವಿಗ್ಗಿ ಅಂದ್ರೆ ಏನು ಅಂತ ಗೊತ್ತಾ, ಅವ್ರುಗಳಿಗೆ ಹೇಳ್ಬಿಟ್ಟಿರ್ತಾರೆ, ನೀನು ಆರ್ಡರ್ ಮಾಡ್ಕೊಂಡು ತಿಂತಾರೆ. ಅವರೇ ಅವ್ರಿಗೆ ಏನು ಬೇಕೋ ಅದನ್ನ ಆರ್ಡರ್ ಮಾಡಿ ಎಷ್ಟೋ ಜನ ಮಕ್ಕಳಲ್ಲಿ ನಾವು ನೋಡಿದ್ದೀವಿ, ನಾನು ನೋಡಿದ್ದೀನಿ. ಅವರೇನೆ ಸೀದಾ ಆರ್ಡರ್ ಮಾಡ್ತಾರೆ, ಅವ್ರಿಗೆ ಅದನ್ನು ಗೊತ್ತು ಎಲ್ಲಿ ಆರ್ಡರ್ ಮಾಡ್ಬೇಕು, ಹೇಗೆ ತರಿಸ್ಕೋಬೇಕಂತ. ಹೀಗೆ ಅದಷ್ಟು ಒಂಥರ ಜನಸಾಮಾನ್ಯರ ಜೀವನದಲ್ಲಿ ಒಂದು ಹಾಸ ಹೊಕ್ಕಾಗ್ಬಿಟ್ಟಿದೆ ಈ ಜಂಕ್ ಫುಡ್ಡು ಅದನ್ನು ಬಾಯಿಗೆ ರುಚಿಯಾಗಿರುತ್ತೆ, ಕ್ವಿಕ್ಕಾಗಿ ತರಿಸ್ಕೊಂಡು ತಿನ್ಬೋದು. ಮತ್ತು ಅದರಿಂದ ಏನಾಗುತ್ತೆ, ಹೆಚ್ಚಿಗೆ ಅದರೊಳಗೆ ಅವ್ರು ಹೇಳ್ದಂಗೆ ಕಾರ್ಬೋಹೈಡ್ರೇಟ್ಸ್, ಈ ಸಸಾರ್ಜನಕ ಏನು ಹೇಳ್ತೀವಿ, ಕಾರ್ಬೋಹೈಡ್ರೇಟ್ ಕಂಟೆಂಟ್ ಜಾಸ್ತಿ ಇರುತ್ತೆ. ನಮ್ಮ ದೇಹಕ್ಕೆ ಬೇಕಾಗಿರೋದು, ನಾವು ಹೆಚ್ಚಿಗೆ ಪ್ರೋಟೀನ್ ಬೇಕು, ವೈಟಮಿನ್ಸ್, ಮಿನರಲ್ಸು ಅದು ಬೇಕು, ಅದು ಕಡಿಮೆ ಇರುತ್ತೆ. ಆಯಿಲ್ ಜಾಸ್ತಿ ಇರುತ್ತೆ, ಈ ಫ್ಯಾಟ್ ಕಂಟೆಂಟ್ ಜಾಸ್ತಿ, ಅದಕ್ಕೇನೆ ಅದೆಲ್ಲ ವೆಯ್ಟ್ ಜಾಸ್ತಿ ಆಗೋದು. ಮತ್ತು ದೇಹದಲ್ಲಿ ನಮ್ಗೆ ಉಪಯುಕ್ತವಾಗಿರೋ ಅಂಥ ವಸ್ತುಗಳು ನಮಗೆ ಸಿಗ್ತಾ ಇಲ್ಲ, ಬೇರೆದೆಲ್ಲ ಸಿಗ್ತಾ ಇದೆ. ಹಾಗಾಗಿ ಅವ್ರಿಗೆ ಒಂಥರ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಮತ್ತು ಕಾಯಿಲೆ ತಡೆಗಟ್ಟುವಂಥ ಶಕ್ತಿ ಕಡಿಮೆ ಇರುತ್ತೆ. ಅವ್ರಿಗೆ ಒಂಥರ ನಿಮಗೆ ಆ ಎನರ್ಜಿ ಅಂತ ಏನು ಹೇಳ್ತೀವಿ, ಏನಾದರೂ ಅಯ್ಯೋ ನನಗೆ ಬೇಜಾರನ್ನ ಮಾಡೋಕ್ಕಾಗಲ್ಲ, ಅಯ್ಯೋ ಇಷ್ಟು ದೂರ ಹೋಗ್ಬಿಟ್ಟು ಒಂದು ಅಲ್ಲಿ ಅಂಗಡಿಲಿ ಹೋಗ್ಬಿಟ್ಟು ಒಂದು ಕೊತ್ತಂಬರಿ ಸೊಪ್ಪು ಇದೆ ಅಂತ ತೊಗೊಂಡು ಬಂದರೆ ಅವ್ರಿಗೊಂದು ವೆಹಿಕಲ್ ಬೇಕು, ಅಲ್ಲಿಂದ ಅಲ್ಲಿ ತನಕ ಇಲ್ಲಿಂದ ಒಂದು ಅಷ್ಟು ದೂರ ಹೋಗೋದಕ್ಕೆ ಅವ್ರಿಗೆ ಯಾವ್ದಾರು ವೆಹಿಕಲಲ್ಲಿ ಇಲ್ಲ ನಂಗೆ ಅಷ್ಟು ದೂರ ನಡೆಯೋಕ್ಕಾಗಲ್ಲ, ಮೇಲೆ ಹತ್ತಿಳಿಯೋಕ್ಕಾಗಲ್ಲ, ಒಂಥರ ಲೇಸಿನೆಸ್ ಬಂದ್ಬಿಡೋದು, ಸೋಮಾರ್ತನ. ಈ ಚಿಪ್ಸು ಇಂಥವನ್ನೆಲ್ಲ ನಾವು ನೋಡ್ತೀವಲ್ಲ, ಎಷ್ಟೊಂದು ಚಿಪ್ಸ್ ತಿನ್ನೋದು, ತಿನ್ನೋದು, ಬರ್ಗರ್ಸು, ಇದರೊಳಗೆಲ್ಲ ಬಹಳ ತಿನ್ನಲಿ. ಮಕ್ಳಿಗೆ ಒಂದು ವಯಸ್ಸಿನಲ್ಲಿ ಎಲ್ಲನೂ ಟೇಸ್ಟ್ ನೋಡೋಕ್ಕೆ ಇಷ್ಟ, ಎಲ್ಲನೂ ತಿನ್ನಬೇಕು ಮಕ್ಕಳು, ಎಲ್ಲನೂ ಅವುಗಳಿಗೆ ಗೊತ್ತಾಗಬೇಕು. ಆದರೆ ಮೇಜರ್ ಫುಡ್ ಏನಿರುತ್ತೆ, ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಅಂತ ಏನು ಮಾಡ್ತೀವಿ, ಮನೆಯಲ್ಲಿ ಒಂದು ಹ್ಯಾಬಿಟ್ ಮಾಡಬೇಕು. ದೊಡ್ಡವರೇನೆ ಅವ್ರಿಗೆ ಯಾವ ರೀತಿ ಮಾಡ್ದೆ ಹೋದಾಗ ಮಕ್ಕಳು ಅದನ್ನು ಅನುಸರಿಸತ್ವೆ. ದೊಡ್ಡವರೇನೆ ನೀ ಇದನ್ನು ತಿನ್ನು ಅದು ತಿನ್ನು ಅಂತ ಅವ್ರದ್ದು ಫಸ್ಟನ್ನು ಚೇಂಜ್ ಮಾಡ್ಕೋಬೇಕು. ಸೊ ಅವ್ರು ಯಾವ ರೀತಿ ಇರ್ತಾರೆ ಅದನ್ನು ಮಕ್ಕಳು ಫಾಲೋ ಮಾಡ್ತಾರೆ. ಸೊ ಅದರಿಂದ ಫಸ್ಟ್ ಆಫ್ ಆಲ್ ಮನೆಯಲ್ಲಿ ಈ ಥರ ನೀ ಬೆಳಗ್ಗೆ ಎದ್ದು ಇದನ್ನು ಮಾಡಲಿ, ಇದನ್ನೇ ತಿನ್ನಬೇಕು, ಬೇರೆ ಏನೂ ತಿನ್ನಬಾರ್ದು. ಮಧ್ಯಾಹ್ನದ ಹೊತ್ತು ಲಂಚು ಅಥವಾ ಲಂಚ್ ಬಾಕ್ಸ್ಗೆ ಹಾಕ್ಕೊಡೋದನ್ನು ರೆಗ್ಯುಲರ್ ಹೆಲ್ತಿ ಫುಡ್ಡು ನಮ್ಮ ಸಿಸ್ಟಮ್. ಅವ್ರು ಹೇಳ್ದಂಗೆ ನಮ್ಮಲ್ಲಿ ಎಲ್ಲ ಥರ ನಮ್ಮ ಅಡುಗೆಗಳಲ್ಲಿ ಯಾವ ರೀತಿ ಇದೆ, ಯಾವುದೇ ಇಂಡಿಯಾದಲ್ಲಿ ನಾರ್ತಿಂದ ಸೌತ್ ಹಂಗೆ ಎಲ್ಲಿ ಬೇಕಾದ್ರೂ ಹೋಗಿ ಟೋಟಲಿ ಬ್ಯಾಲೆನ್ಸ್ ಡಯಟ್ ಆಗೋ ಥರ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸ್, ಮಿನರಲ್ಸು ಅದೆಲ್ಲ ಕಾಂಬಿನೇಷನ್ ಬರೋ ಹಾಗೆ ಅದನ್ನೆಲ್ಲ ಮಾಡಿರೋದು ನಮ್ಮ ಪೂರ್ವಜರು. ಹಾಗಾಗಿ ಅದನ್ನು ಅವ್ರಿಗೆ ತೋರಿಸಿ ಸಾಯಂಕಾಲದ ಹೊತ್ತು ಸ್ಕೂಲಿಂದ ಬಂದ ಮೇಲೆ ಅಥವಾ ಕಾಲೇಜಿಂದ ಒಂದು ಸ್ವಲ್ಪ ಮಟ್ಟಿಗೆ ಏನಾದ್ರು ತಿಂತೀನಿ ಅಂದರೆ ಅದನ್ನು ಅದು ಏನು ಲಿಮಿಟೆಡ್ ಕ್ವಾಂಟಿಟಿ, ಬಟ್ ಅದನ್ನೇ ಮೇಜರ್ ಡಯಟ್ ಆಗೋಗ್ಬಿಟ್ಟಾಗ ಈ ಥರ ಒಬೇಸಿಟಿ ಆಗೋದು ಮತ್ತು ಹೆಲ್ತ್ ಪ್ರಾಬ್ಲಮ್ಸ್ ಬರೋದು ಇದು ಒಂದೇ, ಬೇಗ ಮುಟ್ಟು ಪ್ರಾರಂಭ ಆಗೋದು ಒಂದೇ ಅಲ್ಲ, ಇತರೆ ಒಂದು ಕಾಯಿಲೆಗಳು ಮತ್ತು ಅವ್ರಿಗೆ ಲೋ ಎನರ್ಜಿ ಫೀಲಿಂಗು, ಓದೋಕ್ಕಾಗಲ್ಲ, ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮತ್ತು ಈ ಮೆಂಟಲ್ ಸೈಕಲಾಜಿಕಲ್ ಪ್ರಾಬ್ಲಮ್ಸು ತುಂಬ ಇರುತ್ತೆ, ಆತಂಕ, ಖಿನ್ನತೆ, ದುಃಖ. ಸೊ ಫಸ್ಟು ಡಯಟ್ ಆ್ಯಂಡ್ ಎಕ್ಸರ್ಸೈಸ್ ಮೇಜರ್ ಥಿಂಗ್ ಅವ್ರಿಗೆ ಚಿಕ್ಕ ವಯಸ್ಸಿಂದ ಕಲಿಸ್ಬೇಕು. ಇದು ಫುಡ್ ಹ್ಯಾಬಿಟ್ಸು ಮತ್ತು ನೀವು ಹೇಗೆ ಎಕ್ಸರ್ಸೈಸ್ ಮಾಡಬೇಕು, ಒಂದು ಸ್ವಲ್ಪನಾದರೂ ಆಟ ಆಡೋಕ್ಕೆ ಬಿಡಬೇಕು, ದೊಡ್ಡವ್ರ ಜೊತೆ ಇರಬೇಕು. ಬಟ್ ಇವಾಗ ಸಾಧ್ಯ ಆಗ್ತಿಲ್ಲ, ಒಂದೊಂದೇ ಮಗು ಇರುತ್ತೆ, ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಆ ಮಗು ಜೊತೆ ಕಾಲ ಕಳೆಯೋಕ್ಕೂ ಕೂಡ ಅವ್ರಿಗೆ ಸಮಯ ಇರಲ್ಲ. ಎಲ್ಲೋ ಕ್ರೀಶೆಯಲ್ಲಿ ಹೊರಗಡೆ ಅಲ್ಲೆಲ್ಲ ಇವಾಗ ಇತ್ತೀಚೆಗೆ ನೀವು ನೋಡಿದ್ರಲ್ಲ ಹೇಗೆ ಒಂದು ಚಿಕ್ಕ ಮಕ್ಕಳನ್ನ ಹೊಡೆದು ಬಡಿದು ಒಂದು ಕೂಡಾಕಿ ವಾಷಿಂಗ್ ಮೆಷಿನಲ್ಲಿ ಹಾಕ್ತೀನಿ ಅಂತ ಹೇಳಿ ಇಲ್ಲಿ ಮಾಡ್ತೀನಿ ಅಂತ. ಸೊ ಮಕ್ಕಳಿಗೆ ಒಂದು ಭಯದಲ್ಲಿ ಯಾವುದೋ ಒಂದು ವಾತಾವರಣದಲ್ಲಿ ಬೆಳಿಬೇಕಾದ್ರೆ ಅವು ಏನು ತಿನ್ನತ್ವೆ, ಏನು ಆಟ ಆಡುತ್ತೆ ಅದನ್ನು ಕೂಡ ನೋಡೋಕ್ಕಲ್ಲ. ಅಂತೂ ಒಂಥರ ಕೆಲವು ಸಲ ಭಾಳ ಬೇಜಾರಾಗುತ್ತೆ. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇಲ್ಲ ಇವಾಗ. ಹಾಗಾಗಿ ಯಾರೋ ಅಜ್ಜಿ ತಾತ ಚಿಕ್ಕಮ್ಮ ದೊಡ್ಡಮ್ಮ ಯಾರೋ ತಿನ್ನಿಸ್ತಿದ್ರು, ಮಲಗಿಸ್ತಿದ್ರು, ಓದಿಸ್ತಾ ಇದ್ರು, ಏನೋ ಒಂದು ನಡ್ಕೊಂಡು ಹೋಗ್ತಾ ಇತ್ತು.
ಇವಾಗ ಆಸೆ ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಈ ಬದಲಾದ ಒಂದು ಸಮಾಜದಲ್ಲಿ ಇವೆಲ್ಲನೂ ಕೂಡ ಇದು ಒಂದು ಸಮಸ್ಯೆಗಳಾಗಿ ಪರಿಣಾಮ ಬೀರ್ತಾ ಇದೆ.